ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಸಿಂಪಲ್ ರೆಸಿಪಿ ಒಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಜಾಮೂನನ್ನು ಹೇಗೆ ತಿನ್ನೋದು ಅಂತ. ಜಾಮೂನ್ನ ಮಾಡ್ಕೊಂಡು ಹಾಗೆ ತಿನ್ನೋದು ರೂಢಿ ಇದೆ, ಬಟ್ ಈಗ ಒಂದು ಸ್ಪೆಷಲ್ ವೇ ಆಫ್ ಈಟಿಂಗ್ ಜಾಮೂನ್ ಇನ್ ಸಮ್ಮರ್ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ನಾವು ಮಾಡೋ ಜಾಮೂನನ್ನು ಒಂದು ಬಟ್ಲಿಗೆ ತಗೊಂಡು ನಂತರ ನಾನಿಲ್ಲಿ ಕ್ವಾಲಿಟಿ ಅವರ ಐಸ್ ಕ್ರೀಮು ವೆನಿಲಾ ತೊಗೊಂಡು ಬಂದಿದ್ದೀನಿ. ಸೊ ವೆನಿಲಾ ಐಸ್ ಕ್ರೀಮನ್ನು ಈ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮ್ ತಿನ್ನೋದೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಾವು ಒಂದು ಸ್ಪೆಷಲ್ ವೇ ಆಫ್ ಈಟಿಂಗ್ ಜಾಮೂನು ವಿತ್ ಐಸ್ ಕ್ರೀಮ್ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಜಾಮೂನ್ ಮಾಡಿಕೊಂಡು ಅದರ ಮೇಲೆ ಈ ಥರ ಹೀಗೆ ಐಸ್ ಕ್ರೀಮನ್ನು ಹಾಕ್ಕೊಳ್ಳಿ. ಯಾವುದು ಫ್ಲೇವರ್ ಆದರೂ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ನಟ್ಸ್ ಆ್ಯಂಡ್ ಫ್ರೂಟ್ಸಿಂದು ಹಾಕ್ಕೋಬೋದು. ನಾನಿವತ್ತು ವೆನಿಲಾದು ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡಿ, ನಮಗೆ ಟೇಸ್ಟಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಜಾಮೂನ್ ವಿತ್ ಐಸ್ ಕ್ರೀಮ್ ಸವಿಯಲು ಸಿದ್ಧವಾಗಿದೆ. ಈ ಥರ ನೀವು ತಿನ್ಬೋದು. ಇಲ್ಲ ನಿಮಗೆ ಫ್ರೂಟ್ಸ್ ಬೇಕು ಅಂದರೆ ನೀವು ಬನಾನನ ಕಟ್ ಮಾಡಿ ಕೂಡ ಹಾಕ್ಕೊಂಡು ತಿನ್ಬೋದು. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ತಿನ್ನಿ. ನಾವು ಈ ಥರ ತಿಂತಾಯಿದ್ದೀವಿ ಇವತ್ತು. ಈ ರೆಸಿಪಿ ಇಷ್ಟ ಆದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.